ನಮಸ್ತೆ. ಇವರು ಕನ್ಸಲ್ಟೇಷನ್ ತೊಗೊಳ್ಳೋಕ್ಕೆ ಅಂತ ತುಮಕೂರಿಂದ ಬಂದಿದ್ದಾರೆ. ಸೊ ಇವ್ರ ಬಗ್ಗೆ ನಾನು ಹೇಳಬೇಕು. ಅವರೇ ಕೇಳಿದ್ರು, ನನ್ನ ಬಗ್ಗೆ ಏನಾದರೂ ಹೇಳಿ ಮೇಡಮ್, ಈ ರೇಖೆಗಳು ಈ ಥರ ಇದೆಯಲ್ಲ ಹೇಗೆ ಅಂತ. ನಿಮಗಿಲ್ಲಿ ಎಕ್ಸ್ಪೆಷಲಿ ಕಾಣ್ತಾ ಇರ್ಬೋದು, ಎ ಥರ ಕಾಣ್ತಾ ಇದೆ ನೋಡಿ, ಇಲ್ಲಿ ಎ ಥರ ಕಾಣ್ತಾ ಇದೆ. ಇದವ್ರದ್ದು ಭಾಗ್ಯರೇಖೆ. ಇದು ಭಾಗ್ಯರೇಖೆ, ಇದು ಬಂದು ಮೈಂಡ್ ಲೈನು. ಇಲ್ಲಿ ಒಂದು ಲೈನು ನೋಡಿ, ರಾಹು ರೇಖೆ ಹೋಗಿದೆ. ಬಟ್ ಏನಾಗಿದೆ ಗೊತ್ತಾ, ಇವರಿಗೆ ಬಹಳಷ್ಟು ರಾಹು ರೇಖೆಗಳಿದೆ. ಈ ಥರ ಇದ್ರೆ ಏನಾಗುತ್ತೆ, ಭಾಳಷ್ಟು ಚಿಂತೆಗಳಿದೆ ಅಂತಲೇ ಹೇಳ್ಬೋದು. ಭಾಳಷ್ಟು ಒಂದೊಂದು ಲೈನ್ ಅಂತೂ 8 ಲೈನ್ ಕೂಡ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಈ ಥರ ಇದ್ದಾಗ ಸ್ವಲ್ಪ ಸಮಸ್ಯೆ ಅಂತಲೇ ಹೇಳ್ತೀವಿ. ಯಾಕಂದರೆ ಮನೆಯವರೇ ಅವ್ರಿಗೆ ಮೋಸ ಮಾಡಿರ್ತಾರೆ ಅಂತ ಹೇಳ್ತೀವಿ. ಹೌದು ಮೇಡಮ್, ಮನೆಯವರೇ ನನಗೆ ಮೋಸ ಮಾಡಿದ್ದಾರೆ ಅಂದರೆ ಇವ್ರು ಕೂಡಿಟ್ಟಿರೋ ದುಡ್ಡಿಗೆ ಸೊ ಮನೆಯವರಿಂದನೇ ಇವ್ರಿಗೆ ಮೋಸ ಆಗುತ್ತೆ, ಮೋಸ ಆಗಿರುತ್ತೆ ಕೂಡ. ನೀವು ನೋಡಿ, ಇಲ್ಲಿ ಭಾಳಷ್ಟು ರೇಖೆಗಳಿದೆ. ಈ ಥರ ಎ ಸೈನು ಅಂತ ಕೇಳ್ತಾಯಿದ್ರು ಅವರು. ಎ ಸೈನಿಂದ ಸ್ವಲ್ಪ ದುಡ್ಡು ಮಾಡಿರ್ತಾರೆ, ಬಟ್ ಏನಾಗಿದೆ ಅಂದರೆ ಅದೆಲ್ಲನೂ ಅವರು ಕಳ್ಕೊಂಡಿದ್ದಾರೆ ಅಂತ ಹೇಳ್ತೀವಿ. ಈ ರೀತಿ ರಾಹು ರೇಖೆಗಳು ಕಟ್ ಮಾಡಿದಾಗೆಲ್ಲ ಇರೋ ದುಡ್ಡಿಗೆ ಕನ್ನ ಹಾಕಿದ್ದಾರೆ ಅಂತ ಹೇಳುತ್ತೆ. ಸೊ ಮನೆಯವರೇ ಅವರಿಗೆ ಮೋಸ ಮಾಡ್ತಾರೆ. ನೀವು ಕೂಡ ನಿಮ್ಮ ಕೈ ರೇಖೆ ನೋಡ್ಕೊಳ್ಳಿ, ಇದೇ ಥರ ಇರ್ಬೋದು.